ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನ್ ನವೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಸ್ತಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ. ಏನಂದ್ರೆ ಈ ಒಂದು ಪರೀಕ್ಷೆ ಇದೆ, ಆ ಒಂದು ಪರೀಕ್ಷೆ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್, ಈ ಒಂದು ವಸ್ತುನ ತೆಗೆದುಕೊಂಡು ಬರಬಾರ್ದು. ಮತ್ತೆ ಕೆಲವರಿಗೆ ಈ ಒಂದು ವಸ್ತು, ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬರ್ಬೇಕಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಬೆಲ್ ಸಮಯ ಏನಾಗಿರತ್ತೆ, ಯಾವ ಒಂದು ದಿನಾಂಕಕ್ಕೆ ಪರೀಕ್ಷೆ, ಮತ್ತೆ ಎಷ್ಟು ಅಂಕ ಎಲ್ಲ ತಿಳಿಸ್ಕೊಡ್ತಾ ಇರೋದು A to Z ಅವರಿಗೆ. ಏನ್ ನವೆಂಬರ್ ತಿಂಗಳಲ್ಲಿ ಪರೀಕ್ಷೆ ಇದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಈ ಒಂದು ಪರೀಕ್ಷೆ 2ನೇ ತಾರೀಕಿಗೆ ನಡೆಸ್ತಾರಲ್ಲ, ಅದಕ್ಕೆ ಅಷ್ಟೇ ಇದು ಅನ್ವಯಿಸುದಿಲ್ಲ, ಎಲ್ಲದಕ್ಕೆ ಅನ್ವಯಿಸುತ್ತೆ. ಅಂದ್ರೆ ಈಗ ಪರೀಕ್ಷೆ ನಡೆಸ್ತಾರಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಆ ಒಂದು ಪರೀಕ್ಷೆಯಲ್ಲಿ ಈ ಒಂದು ತಪ್ಪನ್ನ ಯಾರು ಕೂಡ ಮಾಡಬೇಡಿ. ಮಾಡಿದ್ರೆ ನಮಗೆ ಪರೀಕ್ಷೆ ಹಾಲ್ ಒಳಗಡೆ ಬಿಡೋದಿಲ್ಲ. ಯಾವ್ದು ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನೋಟಿಸ್ ರಿಲೀಸ್ ಆಗಿದೆ. 2ನೇ ತಾರೀಕದಂದು ಒಂದು ಪರೀಕ್ಷೆ ನಡೆಸ್ತಿದ್ದಾರೆ, ಅಂದ್ರೆ ಕರ್ನಾಟಕ ಅರ್ಹತಾ ಪರೀಕ್ಷೆ ಅಂತ ಹೇಳಿ 2ನೇ ತಾರೀಕು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಆಗಿರಬೇಕು ಅದನ್ನ ತಿಳಿಸ್ಕೊಡ್ತಾನೆ. ಟೋಟಲ್ ಆಗಿ ಅದೇ ದಿನಾಂಕ 2 ಪರೀಕ್ಷೆ ಇರತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ. ಪತ್ರಿಕೆ 1ರಲ್ಲಿ 150 ಅಂಕಗಳು ಇರತ್ತೆ. 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಇರತ್ತೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ 300 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ನಡೆಸ್ತಾರೆ. ಇದರಲ್ಲಿ ರೂಲ್ಸ್ ರೆಗ್ಯುಲೇಷನ್ ಒಂದೊಂದ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಬೆಲ್ ಆಗೋದು 9:30ಕ್ಕೆ ಬೆಲ್ ಆಗತ್ತೆ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಅಭ್ಯರ್ಥಿಗಳು ಪ್ರವೇಶ ಕೇಂದ್ರಕ್ಕೆ ಅಭ್ಯರ್ಥಿ ಹೋಗ್ಬೇಕಂದ್ರೆ ಬೆಳಗ್ಗೆ 8:30ಕ್ಕೆ ನೀವು ಪ್ರವೇಶ ಕೇಂದ್ರಕ್ಕೆ ಹಾಜರಾಗಬೇಕಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅವಾಗ ಫೋಟೋ ತೆಗೆದುಕೊಂಡು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ನೀವು ಇದ್ದೀರಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗತ್ತೆ. 2ನೇ ತಾರೀಕದೊಂದು ನಡೆಸ್ತಿದಾರಲ್ಲ, ಆ ಒಂದು ಪರೀಕ್ಷೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಇದನ್ನೆಲ್ಲ ನೋಡ್ಕೊಳ್ಳಿ. ಕೆಲವರಿಗೆ ಹೆದರಿಕೆ ಇರತ್ತೆ, ಏನ್ ಮಾಡ್ತಾರೋ ಹೆಂಗ್ ಮಾಡ್ತಾರ ಅಂತ ಹೇಳಿ ಯಾರು ಕೂಡ ಭಯ ಪಡಬೇಡಿ. ಎಲ್ಲರೂ ಒಳ್ಳೇದಾಗಿ ಎಕ್ಸಾಮ್ ಬರೀರಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ. ನಿನ್ನ ಕೈಯಿಂದ ಎಷ್ಟಿರತ್ತೆ ಅದು ನನಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂಚಿತವಾಗಿನೇ ನಮ್ಮಿಂದ ನಿಮಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಚೆನ್ನಾಗಿ ಪರೀಕ್ಷೆ ಬರೀರಿ. 2ನೇ ಬೆಲ್ ಆಗೋದು 9:45ಕ್ಕೆ, ಇನ್ನು 3ನೇ ಬೆಲ್ ಆಗೋದು 10 ಗಂಟೆಗೆ. 10 ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ. 4ನೇ ಬೆಲ್ ಆಗೋದು 12 ಗಂಟೆಗೆ. 5ನೇ ಬೆಲ್ ಆಗೋದು 12:30ಕ್ಕೆ. 6ನೇ ಬೆಲ್ ಆಗೋದು 12:55ಕ್ಕೆ. 7ನೇ ಬೆಲ್ ಆಗೋದು, ಇದು ಕೊನೆಯ ಬೆಲ್ಲ, 1 ಗಂಟೆಗೆ. ಅವಾಗ ಪರೀಕ್ಷೆನ ಮುಗಿದಿರತ್ತೆ. ಮೊದಲನೇ ಬೆಲ್ ಇರೋದು 9:30ಕ್ಕೆ. ನಿಮ್ಮೊಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗುರುತಿನ ಚೀಟಿ, ಅದೆಲ್ಲ ಡಾಕ್ಯುಮೆಂಟ್ಸ್, ಅದೆಲ್ಲ ವೆರಿಫಿಕೇಶನ್ ಹೆಂಗೋ ಇದೆ ಅಂತ ಎಲ್ಲ ನಡೆಸ್ತಾರೆ. ಮೊದಲನೇದಾಗಿ ಎಲ್ಲ ಚೆಕ್ ಮಾಡೋ ರೀತಿ. ಇನ್ನು 9:45ಕ್ಕೆ ನಿಮಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚರ್ಚೆ ಇದು ಅದಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇನ್ನು 10 ಗಂಟೆಯಿಂದ ನಿಮ್ಮೊಂದು ಎಕ್ಸಾಮ್ಗಳು ಸ್ಟಾರ್ಟ್ ಆಗತ್ತೆ. ಆಗನು ಎಲ್ಲ ತಯಾರು ಮಾಡ್ಕೊಂಡು ಪರೀಕ್ಷೆನ ಬರೆಯಿರಿ. ಇದೊಂದು ಮೊದಲನೇ ಪುಟದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದೆಲ್ಲ ಪುಟಗಳು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ವಸ್ತುವನ್ನ ತೆಗೆದುಕೊಂಡು ಹೋಗಬಾರ್ದು, ಮತ್ತು ಕಡ್ಡಾಯವಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಒಯ್ಬೇಕಾಗತ್ತೆ. ಹೋಗೋ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ. ನೋಡಿ, ಈ ಒಂದು ವಸ್ತುಗಳು ಯಾರು ಕೂಡ ತೆಗೆದುಕೊಂಡು ಹೋಗಬೇಡಿ. ನಿಷೇಧಿತ ವಸ್ತುಗಳು ಕೊಟ್ಟಿದಾರಲ್ಲ, ಮೊದಲನೇದಾಗಿ ಡ್ರೆಸ್ ಕೋಡ್ ಅನ್ನು ಅನುಸರಿಸುವ ಜೊತೆಗೆ ಕೆಳಗೆ ಕೊಟ್ಟಿರುವಂತ ಯಾವ್ದಾದ್ರು ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಎಲೆಕ್ಟ್ರಿಕಲ್ ವಸ್ತುಗಳಾಗ್ಬಹುದು, ಅಂದ್ರೆ ಮೊಬೈಲ್ ಆಗ್ಬಹುದು, ನಿಮ್ಮ ಒಂದು ವಾಚ್ ಆಗ್ಬಹುದು, ಅಂದ್ರೆ ಗಡಿಯಾರು, ಅದನ್ನೆಲ್ಲ ತೆಗೆದುಕೊಂಡು ಹೋಗಬೇಡಿ. ಫೋನುಗಳು, ಪೆನ್ ಡ್ರೈವ್ಗಳು ಅಥವಾ ಇಯರ್ ಫೋನ್ಗಳು, ಅಂದ್ರೆ ಇಲ್ಲಿ ಕಿವಿಯಲ್ಲಿ ಹಾಕೋತೀರ ಅದಾಗ್ಬಹುದು, ಮೈಕ್ರೋಫೋನ್ಗಳು ಅಥವಾ ಬ್ಲೂಟೂತ್ಗಳು, ಅಂದ್ರೆ ನೀವೇನ್ ಹಾಕೋತಿರಲ್ಲ ಕಿವಿಯಲ್ಲಿ, ಅದು ಕೂಡ ಒಯ್ಬೇಡಿ. ಅದ ನಂತರ ಗಡಿಯಾರಗಳು ಪರೀಕ್ಷೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಅದ ನಂತರ ತಿನ್ನಬಹುದಾದ ಪದಾರ್ಥಗಳು, ಅದು ಕೂಡ ತೆಗೆದುಕೊಂಡು ಹೋಗಬೇಡಿ. ಅಂದ್ರೆ ನೀವು 1 ಗಂಟೆ ಆಗ್ತಲ್ಲ ಅವಾಗಲೇ ಊಟ ಮಾಡಿ, ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಆಹಾರ ಪದಾರ್ಥಗಳು, ತಿನ್ನುವಂತ ಪದಾರ್ಥಗಳು ಅದು ಕೂಡ ತೆಗೆದುಕೊಂಡು ಹೋಗಬೇಡ ಅಂತ ಹೇಳಿ ಹೇಳಿದ್ದಾರೆ. ಅದ ನಂತರ ಲೋಹದ ಕುಡಿಯುವ ನೀರಿನ ಬಾಟಲಿಗೂ ಸಹ ಅನುಮತಿ ಇರುವುದಿಲ್ಲ. ಅಂದ್ರೆ ನೀರಿನ ಬಾಟಲಿ ಅದಕ್ಕೂ ಕೂಡ ಅನುಮತಿ ಕೊಟ್ಟಿಲ್ಲ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ. ಇನ್ನು ಪರೀಕ್ಷಾ ಕೇಂದ್ರದಲ್ಲಿ ಕುಡಿಯುವ ನೀರಿಗೆ ವ್ಯವಸ್ಥೆ ಕೂಡ ಇರತ್ತೆ. ನೀವಾಗ ಬೇಕಾದ್ರೆ ನೀರಡ್ ಸಾತಂದ್ರೆ ಹೋಗಿ ಪರೀಕ್ಷೆ ಕೇಂದ್ರದಲ್ಲಿ ಇರತ್ತೆ, ಅವಾಗ ಕುಡಿಯಬಹುದು. ಏನ್ SSLC ಪರೀಕ್ಷೆ ಮತ್ತು ಸೆಕೆಂಡ್ PUC ಪರೀಕ್ಷೆ, ಡಿಗ್ರಿ ಪರೀಕ್ಷೆ ಬರೀತಿರಲ್ಲ, ಅದೇ ರೀತಿಯಾಗಿ ಸ್ವಲ್ಪ ಚೇಂಜಸ್ ಇರತ್ತೆ. ಪ್ರಶ್ನೆ ಪತ್ರಿಕೆ ಅಷ್ಟೇ ಚೇಂಜ್ ಇರತ್ತೆ, ಎಲ್ಲ ಸೇಮ್ ಟು ಸೇಮ್ ಅಷ್ಟೇ. ಅಲ್ಲೊಂದ್ ಸ್ವಲ್ಪ ಕಾಪಿ ನಡೆಯುತ್ತೆ, ಇಲ್ಲೊಂದ್ ಸ್ವಲ್ಪ ಕಾಪಿ ನಡೆಯೋದಿಲ್ಲ ಅಷ್ಟೇ. ಬನ್ನಿ, ಇದಕ್ಕೆ ಮುಂದಿನಂತ ತಲೆಯ ಮೇಲೆ ಟೋಫಿ ಆಗ್ಬೋದು ಅಥವಾ ಯಾವ್ದಾದ್ರು ಹೆಡ್ ಧರಿಸೋದು, ಅದು ನಡೆಯೋದಿಲ್ಲ. ನೀವೆಲ್ಲ ಬೋಳ್ ತಿಳಿಯಿದ್ರು ಕೂಡ ಹಂಗೆ ಕುತ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಅಲ್ಲಿ ಯಾರು ನೋಡಕ್ ಬರಲ್ಲ. ಮದ್ವೆ ಅಂತ ನಿಮ್ಗೆ ಹೆಣ್ಣಂತರೂ ಕೊಡೋದಿಲ್ಲ. ಆದ ಕಾರಣ ನಿಮ್ಮ ತಲೆಯಲ್ಲಿ ಇಲ್ಲಿ ತನಕ ಓದಿದ್ರಲ್ಲ, ಕರೆಕ್ಟ್ ಆಗಿ ಸರಿಯಾಗಿ ಸಂಬಂಧಪಟ್ಟಂತೆ ಬರೆಯಿರಿ. ಅಲ್ಲಿದ್ದು ಅದಂತ ನೋಡ್ಬೇಡಿ. ನೀವು ಯಾವುದೇ ರೀತಿಯ ಮುಖ ಮುಚ್ಚುವಂತ ಮಾಸ್ಕ್ಗಳು, ಈಗ ಫ್ಯಾಷನ್ ರೀತಿಯಲ್ಲಿ ಕೆಲವು ಜನ ಹೆಂಗಿರ್ತಾರಂದ್ರೆ
ಮುಖ ಮುಚ್ಕೊಂಡು ಹೋಗೋದು, ನಮ್ಮನ್ನ ಯಾರಾದ್ರೂ ನೋಡ್ತಾರ ಅಂತೇಳಿ. ಹಂಗಂತರೂ ಮಾಡಕ್ ಹೋಗ್ಬೇಡಿ. ಇದು ನಿಮಗೆ ಪರೀಕ್ಷೆ ಹಾಲ್ ಒಳಗಡೆನೆ ಬಿಡೋದಿಲ್ಲ ಅವರು. ಇದನ್ನ ತಪ್ಪಾಗತ್ತೆ, ಅದು ಕೊಟ್ಟಿದ್ದಾರೆ. ಇನ್ನು ಪರೀಕ್ಷೆ ದಿನದಂದು ತೆಗೆದುಕೊಂಡು ಹೋಗಬೇಕಂತ ಡಾಕ್ಯುಮೆಂಟ್ಸ್ಗಳು ಈ ದಿನಾಂಕದಂದು ವಸ್ತುಗಳು ಮಾತ್ರ ತರಲು ಅನುಮತಿಸಲಾಗಿದೆ. ನೋಡಿ, ಏನೇನ್ ತೆಗೆದುಕೊಂಡು ಹೋಗ್ಬೇಕಂದ್ರೆ ಪ್ರವೇಶ ಪತ್ರವನ್ನ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾಗತ್ತೆ. ಪ್ರವೇಶ ಪತ್ರ ಏನ್ ಅರ್ಜಿ ಸಲ್ಲಿಸಿದ್ರಲ್ಲ, ಹಾಲ್ ಟಿಕೆಟ್, ಅದು ಬೇಕಾಗತ್ತೆ. ಸರ್ಕಾರದಿಂದ ಮಾನ್ಯವಾದ ಫೋಟೋಗಳು, ಗುರುತಿನ ಚೀಟಿಗಳು ಇವು ತರಬಹುದು, ಕಡ್ಡಾಯಗೊಳಿಸಲಾಗಿದೆ. ನಿಮ್ಮ ಒಂದು ಫೋಟೋಗಳು ಮತ್ತು ಗುರುತಿನ ಚೀಟಿ ಕಡ್ಡಾಯವಾಗಿ ಬೇಕಾಗತ್ತೆ. ಅಂದ್ರೆ ಗುರುತಿನ ಚೀಟಿ, ಮತದಾನ ಕಾರ್ಡು ಅಥವಾ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಈ ರೀತಿಯಾಗೆಲ್ಲ ತೆಗೆದುಕೊಂಡೋಗಿ. ಇನ್ನು ಪರೀಕ್ಷೆ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ. ಈಗ 1 ಗಂಟೆಗೆ ಪರೀಕ್ಷೆ ಬೆಲ್ ಆಗತ್ತೆ, ಕೊನೆ ಬೆಲ್ ಅದು. 1 ಗಂಟೆ ಕೊನೆ ಬೆಲ್ಲು. ಅದಕ್ಕಿಂತ ಮುಂಚಿತ ಯಾರು ಕೂಡ ಹೊರಗಡೆ ಕಳಿಸೋದಿಲ್ಲ. ಪೇಪರ್ ಲೀಕ್ ಆತಂದ್ರೆ ಹೆಂಗೋ ಅದೆಲ್ಲ ವಿಚಾರ ಮಾಡ್ತಾರೆ. ಹಿಂದ್ಗಡೆ ಎಷ್ಟೋ ಪೇಪರ್ ಲೀಕ್ ಇದಾವೆ, ಅದ್ರ ಬಗ್ಗೆ ಕೇಳೋದಿಲ್ಲ ಅವರು. ಬಟ್ ಈ ಒಂದು ತಿಳಿಸ್ಕೊಟ್ಟಿದ್ದಾರೆ ರೂಲ್ಸ್ ಪ್ರಕಾರ ಫಾಲೋ ಮಾಡ್ಬೇಕಾಗತ್ತೆ. ಕಾನೂನು ನಿಯಮಗಳನ್ನ ಫಾಲೋ ಮಾಡಬೇಕು. ಇನ್ನು ಪರೀಕ್ಷೆ ಕೊನೆಯ ಬೆಲ್ ಆಗುವವರೆಗೂ ಅದು ತಿಳಿಸ್ಕೊಟ್ಟೇನಲ್ಲ, ಯಾರು ಕೂಡ ಹೋಗ್ಬಾರ್ದು. ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿರತ್ತೆ. ಇನ್ನೊಂದು ಕೊಟ್ಟಿದ್ದಾರೆ ಅವರು, ಡ್ರೆಸ್ ಕೋಡ್ ಅಂತೇಳಿ. ಯಾವ್ದು ಡ್ರೆಸ್ ಅನ್ನು ಹಾಕೊಂಡು ಹೋಗ್ಬೇಕು, ಯಾವ್ದು ಡ್ರೆಸ್ ಅನ್ನು ಹಾಕೊಂಡು ಹೋಗ್ಬಾರ್ದು, ಅದು ವಿವರಣೆ ಮೂಲಕ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದ್ರು ಗೊತ್ತಾಗಲಿಲ್ಲಪ್ಪ ಅಂದ್ರು ನೀವು ಸರಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ನೋಟಿಸ್ಗಳು ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಮೊದಲೇ ಹೇಳ್ತಾ ಇರೋದು, ಹೋದ ವರ್ಷದಲ್ಲಿ 2024-25 ಹೆಂಗಾಗಿತ್ತು ಅಂದ್ರೆ ಪಾಪ ಹೆಣ್ಮಕ್ಳು ತಾಳಿ ಕೂಡ ಹಾಕೊಂಡು ಹೋಗೋದಕ್ಕೆ, ಒಳಗಡೆ ಎಕ್ಸಾಮ್ ಹಾಲ್ನಲ್ಲಿ ಹೋಗೋದಕ್ಕೆ ಬಿಟ್ಟಿಲ್ಲ. ಇಂಥ ಒಂದು ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಈ ಒಂದು ತಾಳಿಯಲ್ಲಿ ಹೆಂಗೆ ಅವರು ಕಾಪಿಯನ್ನ ಇಟ್ಕೊಂಡು ಹೋಗ್ತಾರೆ ಒಂದು ಅರ್ಥ ಆಗಲ್ಲ. ನೋಡಿ, ಬ್ಲೂಟೂತ್ ಇಟ್ಕೊಂಡು ಪರೀಕ್ಷೆಗಳನ್ನ ಬರ್ದಿದ್ದಾರೆ, ಅದು ಒಂದು ಕಡೆ ಆಯ್ತು. ಅದನ್ನ ಯಾರು ಕೂಡ ನೋಡಿಲ್ಲ. ಪಾಪ ಮದುವಾದಂತ ಮಹಿಳೆಯರು ಬಂದಿದ್ರು, ಅವ್ರ ತಾಳಿಯನ್ನ ಕಿತ್ತು ಹಾಕಿ ಹೊರಗಡೆ ತಾಳಿಯನ್ನ ಇಟ್ಟು ಒಳಗಡೆ ಹೋಗಿ ಪರೀಕ್ಷೆನ ಬರ್ದಿದ್ದಾರೆ. ಇದ್ರ ಬಗ್ಗೆ ಕೆಲವು ಜನ ವಿರೋಧ ಮಾಡಿದ್ರು, ಕೆಲವು ಜನ ಸರಿಯಾಗಿದೆ ಅಂತ ಅಂದಿದ್ರು. ಅದೇನೇ ಇರಲಿ ಬಿಡಿ. ಇವ್ರು ತಿಳಿಸ್ಕೊಟ್ಟಿರುವಂತ ದೃಶ್ಯಗಳು ನೋಡಿ, ಪುರುಷ ಅಭ್ಯರ್ಥಿಗಳು ವಸ್ತ್ರ ಸಹಿತ, ಪುರುಷರು ನೋಡಿ ಏನೆಲ್ಲ ಹಾಕ್ಬೇಕು ಏನೆಲ್ಲ ಹಾಕಬಾರದು ಅಂತೇಳಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಕಾಲರ್ ಇರತ್ತಲ್ಲ, ಈಗ ನಾ ಹಾಕೋದೇನಲ್ಲ ಟಿ ಶರ್ಟು, ಇದೇ ರೀತಿಯ ನೀವು ಕೂಡ ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನೇ ಹಾಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಕಾಲರ್ ಇರಬಾರ್ದು ಇದು ಟಿ ಶರ್ಟ್ಗಳಿಗೆ. ಆದ ಕಾರಣ ಕಾಲರ್ ಇಲ್ಲದಿರುವಂತ ಟಿ ಶರ್ಟ್ಗಳನ್ನ ಹಾಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಮತ್ತು ತುಂಬಾ ಜನ ಈ ರೀತಿಯಾಗಿ ಮಡಿಸ್ತಾ ಇರ್ತಾರ, ಇದು ಕೂಡ ನಡೆಯೋದಿಲ್ಲ. ಇದು ಸೀದಾನೆ ಇರಬೇಕು. ಮತ್ತು ಜೀನ್ಸ್ ಪ್ಯಾಂಟ್ ನಡೆಯೋದಿಲ್ಲ, ನಾರ್ಮಲ್ ಪ್ಯಾಂಟ್ ಇರಬೇಕಾಗತ್ತೆ. ಮುಂದೊಂದ್ 2 ಕಿಶೆ ಅಷ್ಟೇ, ಇಲ್ಲಿ ಕಿಶೆ ಕೂಡ ಇರಬಾರ್ದು, ಅಲ್ಲಿ ಕಿಶೆ ಇರಬಾರ್ದು. ನಾರ್ಮಲ್ 1-2 ಪೆನ್ನು, ಅದ ನಂತರ ನಿಮ್ ಏನಿದೆಲ್ಲ ತಲೆಯಲ್ಲಿ ಅದೆಲ್ಲ ತೆಗೆದುಕೊಂಡೋಗಿ, ಮತ್ತು ಪ್ಯಾಂಟ್ ಅಷ್ಟೇ ತೆಗೆದುಕೊಂಡೋಗಿ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕಳಿಸಿದ್ರೆ ನಿಮಗೆ ಹೊರಗಡೆ ಕಳಿಸ್ತಾರೆ, ಒಳಗಡೆ ಬಿಡೋದಲ್ಲ, ಹೊರಗಡೆ ಕಳಿಸ್ತಾರೆ. ಇದನ್ನ ನೋಡ್ಕೊಳ್ಳಿ. ಅದ ನಂತರ ಇದೆಲ್ಲ ಕೊಟ್ಟಿದ್ದಾರೆ, ವಿವರಣೆ ಮೂಲಕ ನೋಡ್ಕೊಳ್ಳಿ. ಇನ್ನು ಮಹಿಳೆಯರಿಗೆ ಏನೆಲ್ಲ ಹಾಕೊಂಡು ಹೋಗ್ಬೇಕು ಅದನ್ನ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಅಥವಾ ಹೂಗಳು ಇದನ್ನೆಲ್ಲ ಹಾಕೊಂಡು ಹೋಗ್ಬಾರ್ದು. ಕಿವಿಯಲ್ಲಿ ಆಭರಣ ಆಗ್ಬಹುದು, ಅದೆಲ್ಲ ಕೇಳೋದೆಲ್ಲ. ನಾರ್ಮಲ್ ಏನಿದೆಲ್ಲ ವಸ್ತುಗಳು ಅದನ್ನ ಅಷ್ಟ ಹಾಕೊಂಡೋಗಿ. ಅದನ್ನ ಬಿಟ್ಟು ನಾ ಎಕ್ಸಾಮ್ ಬರ್ಯಾಕ ಹೋಗ್ತಿದ್ದೀವಿ ಅಂತ ಹೇಳಿ ಅಲ್ಲಿ ಹಿಂಗ್ ಹಾಕೊಂಡು ಹೋಗ್ಬೇಡಿ. ದಿನನಿತ್ಯವಾಗಿ ಮದುವೆಗೆ ಯಾವ ರೀತಿಯಾಗಿ ಹೋಗ್ತಾರಲ್ಲ ಆ ರೀತಿಯಾಗಿ ಹೋಗ್ಬೇಡಿ. ನಾರ್ಮಲ್ ಆಗಿ ಸಾದಾ ಮನುಷ್ಯಂತರ, ಎಷ್ಟೋ ಶ್ರೀಮಂತರಲ್ಲಿ ಸಾದಾ ಮನುಷ್ಯಂತರ ನಾರ್ಮಲ್ ಆಗಿ ಹೋಗಿ ಎಕ್ಸಾಮ್ ಬರೀರಿ, ಇಷ್ಟೇ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೆಲವರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದೆಲ್ಲ PDF ಫಾರ್ಮ್ಗಳು ಏನ್ ಬಿಟ್ಟಿದಾರಲ್ಲ, ಇದು ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ. ಈಗ ಅಲ್ಲೇ ಕೊಟ್ಟಿರ್ತೇನೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ.